ಇವತ್ತೇನು ನಮಗೆ ಮಂಡ್ಯ ಜಿಲ್ಲಾ ಸಮಿತಿಯಿಂದ ದೂರು ಕೊಟ್ಟಿದ್ದರು, ಆ ದೂರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಮನವಿ ಕೊಡೋಕ್ಕೆ ಕಾರಣ ಇಷ್ಟೇ, ಕಳೆದ ಏನು ಏಜೆನ್ಸಿ ಪಡೆದಿತ್ತು, ಗುತ್ತಿಗೆ ಪಡೆದಂಥ ಖಾಸಗಿ ಸಂಸ್ಥೆ 5-6 ತಿಂಗಳಿಂದ ನೌಕರರಿಗೆ ವೇತನ ನೀಡದೆ ವಂಚಿಸ್ತಿದೆ ಅಂತ ನಮಗೆ ಜಿಲ್ಲಾ ಪದಾಧಿಕಾರಿ ಗಮನಕ್ಕೆ ತಂದಿದ್ದರು. ಮತ್ತು ಜಿಲ್ಲಾ ಎಲ್ಲ ನಮ್ಮ ಹೊರಗುತ್ತಿಗೆ ನೌಕರರು ಕೂಡ ಗಮನಕ್ಕೆ ತಂದಿದ್ದರು. ಅದು ಕುರಿತಂತೆ ಇವತ್ತು ಬಂದು ಕೇಳಿದಾಗ ಇಲ್ಲಿ ಹೇಳ್ತಿರೋದು ಅಷ್ಟೇ, DHO ಅವ್ರನ್ನ ಕೇಳಿದರೆ ಏಜೆನ್ಸಿಯವ್ರ ಮೇಲೆ ಹೇಳ್ತಾರೆ, ಏಜೆನ್ಸಿಯವ್ರ ಮೇಲೆ ಕೇಳಿದರೆ DHO ಅವ್ರ ಮೇಲೆ ಹೇಳ್ತಾರೆ. ಇಲ್ಲಿ ಮಧ್ಯದಲ್ಲಿ ನೌಕರರು ಸಂಕಷ್ಟದ ಪರಿಸ್ಥಿತಿ ಸಿಗಾಕೊಂಡು ಒದ್ದಾಡ್ತಿದ್ದಾರೆ. ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನಂಗೆ ಆಗಿದೆ. ಹಂಗಾಗಿ ಈಗ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ, ಕೂಡಲೇ ಇದನ್ನು ಬಗೆಹರಿಸ್ತೀವಿ ಅಂತ ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನೌಕರರಿಗೆ ಇದನ್ನು ಬಗೆಹರಿಸ್ಕೊಡ್ಬೇಕು. ಮತ್ತು ESI ಮತ್ತು PF ಹಣನೂ ಕೂಡ ಕರೆಕ್ಟಾಗಿ ಕಟ್ತಾ ಇಲ್ಲ, ಅದು ಕೂಡ ನಮ್ಮ ನೌಕರರಿಗೆ ಅನ್ಯಾಯ ಆಗ್ತಿದೆ. ಅದು ಕುರಿತಂತೆ ಈಗೇನು DC ಅವರು ಕ್ರಮ ಕೈಗೊಳ್ತಾರೆ, ನಾವು ಕಾದು ನೋಡ್ತೀವಿ. ಅದೇಂದ್ರೆ ನಮಗೆ 15 ದಿವಸ ಟೈಮ್ ಕೊಡ್ತೀವಿ, 15 ದಿವಸದಲ್ಲಿ ಬಗೆಹರಿದಿಲ್ಲ ಅಂದರೆ ಉಗ್ರವಾದ ಹೋರಾಟ ರಾಜ್ಯಾದ್ಯಂತ ಮಾಡ್ತೀವಿ, ಗ್ಯಾರಂಟಿ. ಅದನ್ನು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೂ ಒಂದು ಹೋರಾಟ ಹಮ್ಮಿಕೊಂತೀವಿ. ಎಷ್ಟು ತಿಂಗಳು ಸ್ಯಾಲ್ರಿ ಮತ್ತು ಎಷ್ಟು ಪೆಂಡಿಂಗ್ ಐತೆ? ಕಳೆದ 5-6 ತಿಂಗಳಿಂದ ವೇತನ ಆಗಿಲ್ಲ ಎಂಪ್ಲಾಯೀಸ್ಗಳಿಗೆ. 1 ತಿಂಗಳಾಗಿಲ್ಲ ಅಂದ್ರೆ ಅವರು ಜೀವನ ಮಾಡೋದು ಕಷ್ಟ ಇದೆ. ಹಂಗಿದ್ದಾಗ 5-6 ತಿಂಗಳಿಂದನೂ ಆಗಿಲ್ಲ. ಮತ್ತು ಏನು ಕನಿಷ್ಠ ವೇತನ ಕಾರ್ಮಿಕ ಇಲಾಖೆ ನಿಗದಿಪಡಿಸಿದೆ ಆ ವೇತನ ಕೂಡ ಕೊಡ್ತಾ ಇಲ್ಲ. 15,000 ಇದ್ದರೆ ಇವರು 10,000, 8,000, 9,000 ಕೊಡೋದು. PF ನೋಡ್ರೆ ಕಟ್ಟೋದೇ ಇಲ್ಲ. ಹಿಂಗಿದ್ದಾಗ ಭಾಳ ಅನ್ಯಾಯ ಆಗುತ್ತೆ ನೌಕರಿಗೆ. ಇದ್ರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಇಲ್ಲಾಂದರೆ ನಾವು ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಎಷ್ಟು ಜನ ಇದ್ದೀರಿ ಇಲ್ಲಿ? ನಮ್ಮ ಆಲ್ ಓವರ್ ಕರ್ನಾಟಕನ ಇಲ್ಲ ಮಂಡ್ಯದಲ್ಲ? ಮಂಡ್ಯ ಜಿಲ್ಲೆಯಲ್ಲಿ ಈಗ PSC CSC ಇಂದ ಒಂದು 160 ಜನ ಇದ್ದಾರೆ. PSC CSC GHಗಳು ಬಿಟ್ಟು, GH MIMS ಬಿಟ್ಟು CSC PSC ಲೆವೆಲಲ್ಲಿ 160 ಜನ ಇದ್ದಾರೆ. 160 ಜನಕ್ಕೂ ಪೇಮೆಂಟ್ ಆಗಿಲ್ಲ. ಹಂಗೆ ಮತ್ತು ESI PF ಕಟ್ತಾನೇ ಇಲ್ಲ. ಪೇಮೆಂಟ್ 5 ತಿಂಗಳಿಂದ ಆಗಿಲ್ಲ, 10-12 ತಿಂಗಳಿಂದ ESI PF ಕಟ್ಟಿಲ್ಲ. ಯಾಕೆಂದರೆ ನೌಕರರ ಭವಿಷ್ಯನೇ ಇದೆಯಾ, ಅದನ್ನೇ ಕಟ್ಟಿಲ್ಲ ಅಂತಂದರೆ ಅವ್ರಿಗೆ ತುಂಬ ಇದಾಗುತ್ತೆ. ಈಗ ಅವ್ರ ಮನೇಲಿ ಯಾರಿಗಾರು ಸಮಸ್ಯೆ ಆಯಿತು ಅಂದರೆ ಹಾಸ್ಪಿಟ್ಲಿಗೆ ಕರ್ಕೋದ್ರೆ ನಿಮ್ಮದು ESI ರನ್ನಿಂಗ್ ಇಲ್ಲ, ನೀವು ಹೋಗ್ರಪ್ಪ ವಾಪಸ್ ಅಂತ ಕಳಿಸ್ತಾರೆ. PF ಅವ್ರಿಗೆ ಅಡ್ವಾನ್ಸ್ ತಗೊಳ್ಳೋಕ್ಕಿಂತ PFಗೆ ಅಪ್ಲೈ ಮಾಡಿದ್ರೆ ಅವ್ರು PF ಕಟ್ಟಿರಲ್ಲ. ಈ ರೀತಿ ಆದಾಗ ಕಷ್ಟ ಆಗುತ್ತೆ. ಅವರ ಬಿಲ್ಗಳನ್ನ ತಡೆ ಹಿಡಿಬೇಕು. ಖಾಸಗಿ ಸಂಸ್ಥೆಗಳನ್ನ ಬಿಲ್ ಏನಿದ್ದಾವೆ ಅದನ್ನು ತಡೆ ಹಿಡಿಬೇಕು. ಯಾಕೆಂದರೆ ಅವರು ಅಲ್ಲಿ ಬಿಲ್ ಮಾಡ್ತಾಯಿದ್ರೆ ಇವರಲ್ಲಿ ESI PF ಕಟ್ಟೋದೇ ಇಲ್ಲ. ಅಲ್ಲಿ 1 ತಿಂಗಳು ತಡೆ ಹಿಡಿದ್ರೆ ಅವರೇ ಸರಿಯಾದ ಇದಕ್ಕೆ ಬರ್ತಾರೆ, ದಾರಿಗೆ ಬರ್ತಾರೆ. ಈ ಪನ್ನಾಗ ಏಜೆನ್ಸಿಯವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಅಂತ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ.